ಹೀಗೆ ನೀರು ಹಾಕ್ತಾ ಕಲಿಸ್ಬೇಕು ಇದನ್ನು. ಇದು ಪೂರಿ ಹಿಟ್ಟಿನ ಹದಕ್ಕೆ ಬರಬೇಕು, ಈ ಹದಕ್ಕೆ ಇರಬೇಕು ಹಿಟ್ಟು. ಡಯಾಬಿಟಿಸ್ನವ್ರಿಗಂತೂ ನವಣಕ್ಕಿ ಹೇಳಿ ಮಾಡಿಸಿದ್ದು ಇದು ಸೋಸ್ಕೊಂಡಿದ್ದು ಬೆಲ್ಲ ಸೋಸ್ಕೊಂಡಿದ್ದು ನೀರಿದು. ಇದನ್ನು ನೋಡ್ಕೊಂಡು ಹಾಕ್ಕೊಳ್ತಾ ಹೋಗ್ಬೇಕಿದು. ಈ ಥರ ಹೂರ್ಣ ಆದಂಗೆ ಆಗ್ಬೇಕಿದು ಹಿಟ್ಟು. ಜಾಸ್ತಿ ಈ ರೀತಿ ಇರಬೇಕಿದು ಹೋಳಿಗೆ. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಇನ್ನೊಂದು ವಿಶೇಷ ಉತ್ತರ ಕರ್ನಾಟಕದ ಅಡುಗೆಯನ್ನು ತೋರಿಸ್ತೀನಿ. ಅದೇನೆಂದರೆ ಹೋಳಿಗೆ. ಹೋಳಿಗೆಯಲ್ಲಿ ಅನೇಕ ಥರದ ಹೋಳಿಗೆ ಮಾಡ್ತೀವಿ ನಾವು. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಗೆಣಸಿನ ಹೋಳಿಗೆ, ಇನ್ನೂ ಅನೇಕ ಥರದ ಹೋಳಿಗೆಗಳು ಮಾಡ್ತೀವಿ. ಅದರಲ್ಲಿ ನವಣಕ್ಕಿ ಹೋಳಿಗೆ. ನವಣಕ್ಕಿ ಹೋಳಿಗೆ ಅನ್ನೋದು ಒಂದು ವಿಶೇಷ. ಅದಕ್ಕೆ ಹುರಿಯಕ್ಕಿ ಹೋಳಿಗೆನೂ ಅಂತಾರೆ ಮತ್ತು ನಮ್ಮ ಕಡೆ ಎಣ್ಣೆ ಹೋಳಿಗೆ ಅಂತಾರೆ. ಈ ನವಣಕ್ಕಿ ಹೋಳಿಗೆ ಮಾಡೋಕ್ಕೆ ಫಸ್ಟ್ ಪ್ರಕ್ರಿಯೆ ಅಂದರೆ ಹಿಟ್ಟು ಕಲಸೋದು. ಆ ಹಿಟ್ಟು ಏನು ಹಾಕಿ ಕಲಿಸ್ತೀವಿ ಅಂದರೆ ಮೈದಾ ಹಿಟ್ಟು, ಚಿರೋಟಿ ರವೆ. ಇದನ್ನು ಯಾವ ರೀತಿ ಕಲಿಸ್ಬೇಕು ಅಂದರೆ ನಾವು ಅರ್ಧ ಗಂಟೆ ಮುಂಚಿತವಾಗಿಯೇ ಕಲಸಿಡ್ಬೇಕು. ಅದನ್ನು ಹೇಗೆ ಕಲಸಿಡ್ಬೇಕು ಅನ್ನೋದು ನಿಮಗೆ ತೋರಿಸ್ತೀವಿ. ಮೊದಲನೇದಾಗಿ ಈ ಹುರಿಯಕ್ಕಿ ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟು ಕಲಿಸ್ಕೋಬೇಕು. ಇದು ಹಿಟ್ಟು ಅಂದರೆ ಮೈದಾ ಹಿಟ್ಟಿದು. ಇದು ಮೈದಾ ಹಿಟ್ಟು, ಇದು ಚಿರೋಟಿ ರವೆ. ಇದು ಮೈದಾ ಹಿಟ್ಟು ಅರ್ಧ kg ಇದ್ದರೆ 1/4 kg ಚಿರೋಟಿ ರವೆ, ಅಂದರೆ 2 ಗ್ಲಾಸು ಮೈದಾ ಹಿಟ್ಟಿದ್ರೆ 1 ಗ್ಲಾಸು ಚಿರೋಟಿ ರವೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಕಲಸಿಟ್ಕೊಂಡ್ಬಿಡ್ಬೇಕು ಗಟ್ಟಿಗೆ. ಅಂದರೆ ತೀರ ಮೆತ್ತಗೂ ಅಲ್ಲ, ಗಟ್ಟಿಗೆ ಅಲ್ಲ. ಅದು ಅರ್ಧ ಗಂಟೆ ನೆನೆಬೇಕು. ಅದಕ್ಕಾಗಿ ಇದು ಮೊದಲು ಕಲಸಿಟ್ಬಿಡ್ಬೇಕು. ಇದು ನೆನೆಸ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಈಗ 2 ಗ್ಲಾಸು ನಾನು ಮೈದಾ ಹಿಟ್ಟು ಹಾಕ್ತೀನಿ. ಇದನ್ನು ಅಳತೆ ಮಾಡಿಕೊಂಡು ಈ ಥರ ಜರಡಿ ಹಿಡ್ಕೋಬೇಕು. ಇದನ್ನು 2 ಗ್ಲಾಸು ಮೈದಾ ಹಿಟ್ಟು ಏನೋ ಹುಳ ಆದ್ರೂ ಏನೋ ಇರುತ್ತೇನೋ, ಆದರೂ ಹಿಡ್ಕೊಂಡ್ಬಿಡ್ಬೇಕು. ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಇದೇ ಗ್ಲಾಸಿಲ್ಲೇ ಚಿರೋಟಿ ರವೆ ಹಾಕು. ಇದು 1 ಗ್ಲಾಸು ಚಿರೋಟಿ ರವೆ. ಇದನ್ನೇ ಇದಕ್ಕೆ ಹಾಕಿ ಕಲಿಸ್ಕೋಬೇಕು. ಇದನ್ನು ಜರಡಿ ಹಿಡ್ಕೊಂಡ್ಬಿಡೋಣ. ಹೀಗೆ ಯಾವುದೇ ಹಿಟ್ಟು ಕಲಿಸ್ಲಿ ಅದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪು ಹಾಕಬೇಕು, ಅಂದರೆ ಅದು ರುಚಿ ಬರೋದು. ಭಾಳ ಹಾಕಬಾರ್ದು, ಯಾಕಂದರೆ ಸ್ವೀಟ್ ಅಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಹಾಕ್ಕೋಬೇಕು. ಇಲ್ಲಿ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆಯನ್ನು ಕಾಸಿಲ್ಲ, ಹಸಿದೆ. ಇದನ್ನೆಲ್ಲ ಹಿಂಗೆ ಕಲಿಸ್ಕೊಂಡು ನೀರು ಹಾಕಿ ನಾವು ಹಿಟ್ಟು ಕಲಸಿಟ್ಕೊಂಡ್ಬಿಡ್ಬೇಕು. ಇದು ಒಂದು ಅರ್ಧ ಗಂಟೆ ನೆನೆಬೇಕು. ಆಮೇಲೆ ನಾವು ಹುರಿಯಕ್ಕಿ ಹೋಳಿಗೆದು ಹೂರಣ ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ಹೀಗೆ ನೀರು ಹಾಕ್ತಾ ಕಲಿಸ್ಬೇಕು ಇದನ್ನು. ಇದು ಪೂರಿ ಹಿಟ್ಟಿನ ಹದಕ್ಕೆ ಬರಬೇಕು. ತೀರ ಆಳಕ್ಕೆ ಕಲಿಸ್ಬಾರ್ದು, ತೀರ ಗಟ್ಟಿನೂ ಇರಬಾರ್ದು. ಕೈಗೆ ಎಣ್ಣೆ ಹಚ್ಕೊಂಡು ಮೇಲೆಲ್ಲ ಹಚ್ಬಿಡ್ಬೇಕು. ಇದು ಈ ಹದಕ್ಕೆ ಇರಬೇಕು ಹಿಟ್ಟು. ಈ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡು. ಈ ಥರ ಮುಚ್ಚಿಟ್ಟಿಡ್ಬೇಕು. ಇದು ನೆಂದಿಂದೆ ಮೆತ್ತಗೆ ಹತ್ತಿ ಆದಂಗೆ ಆಗುತ್ತೆ. ಒಂಚೂರು ಕುಟ್ಕೊಂಡು ನಾವು ಹದ ಮಾಡ್ಕೋಬೇಕು. ಅದನ್ನು ತೋರಿಸ್ತೀನಿ ನಾನು ಆಮೇಲೆ. ಈಗ ನಾನು ಕಲಸಿ ಇಟ್ಟಿದ್ದೆಲ್ಲ ಹಿಟ್ಟು ಅದು ಯಾವ ರೀತಿ ಇರೋದು ಅನ್ನೋದು ನೋಡ್ಬನ್ನಿರಿ. ನಾದಿ ಇಟ್ಟಿದ್ದ ಹಿಟ್ಟು ಈ ರೀತಿ ಮೆತ್ತಗಾಗಿದೆ. ಇದು ಕಲಿಸುವಾಗ ಗಟ್ಟಿ ಇರುತ್ತೆ. ಇದು ಯಾವಾಗ ನಾವು ಅರ್ಧ ಗಂಟೆ ನೆನೆಸ್ತೀವೋ ಇಷ್ಟು ಮೆತ್ತಗಾಗುತ್ತೆ. ಈ ರೀತಿ ಹದಕ್ಕೆ ಬಂದ ಮೇಲೆ ನಾವು ಹೋಳಿಗೆ ಮಾಡೋಕ್ಕೆ ಶುರು ಮಾಡಬೇಕು. ಇದಕ್ಕೆ ಹೋಳಿಗೆಗೆ ಫಸ್ಟ್ ಬೇಕಾಗಿರೋದು ನವಣಕ್ಕಿ. ಈ ನವಣಕ್ಕಿನ ನಾವು ತಂದು ತೊಳೆದು ಆರು ಹಾಕಿ ಒಣಗಿಸಿರ್ತೀವಿ. ಇದನ್ನು ಹುರಿಬೇಕು. ಅಕ್ಕಿ ಇದು ಒಂದು 100 ಗ್ರಾಮ್, ಒಂದು 4 ಲೋಟ ಅಂದರೆ 1 kg ನವಣಕ್ಕಿಗೆ ಇದು 1 ಪಾವು ನಾವು ಕಡಲೆಬೇಳೆ ಹಾಕ್ತೀವಿ. 100 ಗ್ರಾಮ್ ಅಕ್ಕಿ ಹಾಕ್ತೀವಿ. ಇದಕ್ಕೆ ಮೊದಲನೇದು ನವಣಕ್ಕಿ, ಕಡಲೆಬೇಳೆ, ಅಕ್ಕಿ, ಈಗ ಬೆಲ್ಲ ಮತ್ತು ಕಸಕಸೆ, ಏಲಕ್ಕಿ ಪುಡಿ. ಇದು ಹೋಳಿಗೆ ಲಟ್ಟಿಸೋಕ್ಕೆ ಅಕ್ಕಿ ಹಿಟ್ಟು. ಬೆಲ್ಲನ ನಾವು ಪುಡಿ ಮಾಡಿಂದೆ, ನವಣಕ್ಕಿ ಇದನ್ನು ಹಿಟ್ಟು ಮಾಡಿಂದೆ, ಇದನ್ನು ಕರಗಿಸ್ಕೊಂಡು ಹೂರಣ ಮಾಡ್ಕೊಳ್ಳೋಕ್ಕೆ. ಇದು ಹೇಗೆ ಮಾಡ್ಬೇಕನ್ನೋದು ತೋರಿಸ್ತೀನಿ ನಾನು. ಈಗ ನಮ್ಮ ಉತ್ತರ ಕರ್ನಾಟಕದ ನವಣಕ್ಕಿ ಹೋಳಿಗೆನ ಶುರು ಮಾಡೋದು ಬನ್ನಿ. ಗ್ಯಾಸ್ ಆನ್ ಮಾಡೀನಿ. ಇದು ಬಿಸಿ ಆದಮೇಲೆ ಇನ್ನೆಲ್ಲ ಹುರ್ಕೋಬೇಕು. ಈಗ ಕಸಕಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಅಂದರೆ ಜಾಸ್ತಿ ಹುರಿಯೋದು ಬೇಡ. ಯಾಕಂದರೆ ನಾವು ಹೋಳಿಗೆನ ಹುರಿತೀವಲ್ಲ, ಕರಿತೀವಿ, ಅದರಲ್ಲೇ ಹುರಿದ್ಬಿಡ್ತೀವಿ ನಾವು. ಆದರೆ ಸ್ವಲ್ಪ ಬಿಸಿ ಹಸಿ ವಾಸನೆ ಹೋಗೋದಕ್ಕೆ
ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ, ಸಾಕು. ಇಷ್ಟೇ ಬಿಸಿ ಮಾಡ್ಕೊಳ್ಳೋದು, ಇಷ್ಟೇ ಮಾಡ್ಕೊಂಬಿಡೋಣ. ಇದು ಅಕ್ಕಿನೂ ಅಷ್ಟೇ, ಇದನ್ನು ಹುರ್ಕೊಂಬಿಡೋಣ. ಇದು 4 ಪಾವು ನಾವು ನವಣೆ ತೊಗೊಂಡ್ರೆ 100 ಗ್ರಾಮ್ ಅಕ್ಕಿ ತೊಗೋಬೇಕು, ಮತ್ತು ಒಂದು 1/4 kg ಅಷ್ಟು ಕಡಲೆಬೇಳೆ, ಅದು ಎರಡನ್ನೂ ತೊಗೊಂಡು ಇದನ್ನು ಇದೇ ರೀತಿ ಹುರಿಬೇಕು ಅವನು. ಈಗ ಅಕ್ಕಿ ಆಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿಬಾರ್ದು, ಹಸಿ ವಾಸನೆ ಹೋಗಿದ್ರೆ ಸಾಕು. ಈಗ ಕಡಲೆಬೇಳೆ ಹುರ್ಕೊಳ್ತೀನಿ. ಇದು 4 ಲೋಟ ನಾವು ನವಣೆ ಅಕ್ಕಿ ತೊಗೊಂಡ್ರೆ 1 ಲೋಟ ಕಡಲೆಬೇಳೆ, ಅಂದರೆ ಕೆ ಜಿ ಲೆಕ್ಕ. ಅಂದರೆ 1 kgಗೆ ನವಣೆ ಅಕ್ಕಿ ತೊಗೊಂಡ್ರೆ 1/4 kg ಕಡಲೆಬೇಳೆ ಹಾಕಬೇಕು, 100 ಗ್ರಾಮು ಅಕ್ಕಿ ಹಾಕಬೇಕು. ಇದನ್ನು ಹುರ್ಕೊಂಡು ಕೆಂಪು ಹುರಿಬೇಕಿದು. ಇದಕ್ಕೆ ಹುರಿ ಅಕ್ಕಿ ಹೋಳಿಗೆ ಅಂತ ಹೇಳ್ತಿರು. ಅಂದರೆ ಎಲ್ಲ ಹುರಿದೇ ಮಾಡೋದು, ಇದು ಹೂರಣ ಮಾಡ್ಕೊಳೋದು. ಇದು ಹೂರಣಕ್ಕಾಗಿ ಮಾಡ್ಕೊಳ್ಳೋದು ನಾವು. ಬೇಳೆ ಹೂರಣ, ಕಡಲೆಬೇಳೆ ಹೂರಣ, ತೊಗರಿಬೇಳೆ ಹೂರಣ, ಕ್ಯಾರೆಟ್ ಹೂರಣ, ಬೀಟ್ರೂಟ್ ಹೂರಣ, ಎಲ್ಲ ಹೂರಣಗಳು ಮಾಡ್ಕೊಳ್ತೀವಿ. ಅದೇ ರೀತಿ ನವಣಕ್ಕಿ ಹೂರಣ ಇದು. ಈಗ ಕೆಂಪಾಗಿದೆ. ಈಗ ಈ ರೀತಿ ಕೆಂಪಾದ್ಮೇಲೆ ತೆಗೆದುಬಿಡೋಣ ನಾವು. ಈಗ ನವಣಕ್ಕಿ ಹುರ್ಕೋಬೇಕು. ನಾನು ಸ್ವಲ್ಪ 1 ಪಾವನಷ್ಟು ಹುರಿದು ತೋರಿಸ್ತೀನಿ ನಿಮಗೆ. ಇವು ಕೆಂಪಾಗಬೇಕು. ಇದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಯಾಕಂದರೆ ನವಣಕ್ಕಿ ಡಯಾಬಿಟಿಸ್ ಇದ್ದವರು ಸಹಿತ ಈ ಥರದ ಅನ್ನ ಊಟ ಮಾಡ್ತಾರೆ. ನವಣಕ್ಕಿ ಹಿಟ್ಟು ಮಾಡಿ ನವಣಕ್ಕಿ ರೊಟ್ಟಿನೂ ಸಹ ಮಾಡ್ತಾರೆ ಇದನ್ನು ಹಳ್ಳಿಯಾಗ ಇವತ್ತಿಗೂ. ಡಯಾಬಿಟಿಸ್ನವ್ರಿಗಂತೂ ನವಣಕ್ಕಿ ಹೇಳಿ ಮಾಡಿಸಿದ್ದು. ಇದು ಕಾರ್ಬೋಹೈಡ್ರೇಟ್ ಇರೋಲ್ಲ. ಈಗ ರೆಡಿಯಾಗಿದೆ ಇದು. ಇದು ಭಾಳ ಕೆಂಪನೂ ಆಗಬಾರ್ದು, ಈ ರೀತಿ ಇರಬೇಕು. ಹಸಿ ವಾಸನೆ ಹೋಗ್ಬಿಟ್ರೆ ಆಯ್ತು. ಇದು ಈ ರೀತಿ ಇರಬೇಕು. ಇದನ್ನು ನಾವು ಈಗ ತೆಗೆಯೋಣ. ಈಗ ನವಣಕ್ಕಿ ಈ ರೀತಿ ಹುರ್ಕೋಬೇಕು, ಮತ್ತು ಕಡಲೆಬೇಳೆನೂ ಈ ರೀತಿ ಹುರ್ಕೋಬೇಕು, ಅಕ್ಕಿನೂ ಈ ರೀತಿ ಹುರ್ಕೋಬೇಕು. ಈ 3 ಸೇರಿಸಿ ನಾವು ಮಿಷಿನ್ ಮಾಡಿಸ್ಬೇಕು. ಅಂದರೆ ನಾವು ಮಿಕ್ಸಿ ಮಾಡಿದರೆ ಸ್ವಲ್ಪ ಉರುಟಾಗುತ್ತೆ. ಅದಕ್ಕೆ ಮಿಷಿನ್ ನಾವು 1 kg ಹಾಕಿಸಿ 1 kgಗೆಲ್ಲ ರೆಡಿ ಮಾಡಿ ಮಿಕ್ಸಿನ್ ಹಾಕಿಸ್ಬಿಟ್ಟಿರ್ತೀನಿ. ಆಗ ಹಿಟ್ಟು ಈ ರೀತಿ ರೆಡಿ ಆಗುತ್ತೆ. ಇದು ನವಣಕ್ಕಿ, ಅಕ್ಕಿ ಮತ್ತು ಕಡಲೆಬೇಳೆ ಹಿಟ್ಟಿದು. ಇದು ಹುರಿ ಅಕ್ಕಿ ಹೋಳಿಗೆ ಹಿಟ್ಟಿದು. ಇದನ್ನು ಈಗ ಪಾಕ ಮಾಡ್ಕೊಂಡು ಹಾಕ್ಕೋಬೇಕು ನಾವು. ಈ ಹಿಟ್ಟಿದೆಯಲ್ಲ, ಈಗ ಈ ಗ್ಲಾಸಿಲ್ಲ 2.5 ಗ್ಲಾಸ್ ಇದೆ. ನಾನು 2 ಗ್ಲಾಸ್ ಬೆಲ್ಲ ಹಾಕ್ತೀನಿ ಇದಕ್ಕೆ. ಇದನ್ನು ನಾವು ಈಗ ಕರಗಿಸ್ಬೇಕು. ಬೆಲ್ಲ ಕರಗೋದಕ್ಕಾಗಿ ಇಷ್ಟು ನೀರು ಹಾಕ್ಕೋಬೇಕು. ಇದು ಕರಗಿಸಿ ಸೋಸಬೇಕು. ಇದು ಪಾಕ ಮಾಡೋದೇನು ಬೇಕಾಗಿಲ್ಲ, ಸುಮ್ಮನೆ ಬೆಲ್ಲ ಕರಗಿಸ್ಕೊಂಡ್ಬಿಟ್ರೆ ಆಯಿತು. ಇದರ ಹರಳು ಇರುತ್ತಲ್ಲ, ಅದನ್ನು ಸೋಸ್ಕೋಬೇಕು. ಈ ಬೆಲ್ಲ ಕರಗೋವರೆಗೂ ತಿರುಗಿಸ್ತಾನೆ ಇರಬೇಕು. ಈಗ ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಸೋಸ್ಕೊಂಡಿದ್ದೆ, ಯಾಕಂದರೆ ಹರಳಿರೋ ಕಸ ಎಲ್ಲ ಇರುತ್ತೆ ಇದರಲ್ಲಿ. ಇದನ್ನು ಸೋಸ್ಕೊಂಡ್ಬಿಡೋಣ ನಾವು. ನೋಡಿ, ಇಷ್ಟೆಲ್ಲ ಹರಳು ಬಂದಿದೆ. ಇದ್ರಾಗೆ ಕಸ ಎಲ್ಲ ಇರುತ್ತೆ, ಎಲ್ಲ ಕಡ್ಡಿ ಎಲ್ಲ ಇರುತ್ತೆ ಇದ್ರಾಗೆ. ಇದನ್ನು ತೆಗೆದು ಬಿಡಬೇಕು. ಇದು ಪುಡಿ ಮಾಡಿ ಇಟ್ಕೊಂಡಿದ್ದು ನವಣಕ್ಕಿ ಹಿಟ್ಟಿದು. ಇದನ್ನು ನಾವು ಈಗ ಕಲಿಸ್ಕೊಳ್ಳೋಣ. ಇದಕ್ಕೆ ಗಸಗಸೆ ಹಾಕೋಣ. ಇದು ಏಲಕ್ಕಿ ಪುಡಿ ಹಾಕೋಣ. ಗಸಗಸೆ ಒಂದು 3 ಚಮಚ ಹಾಕ್ಕೋಬೇಕು. ಏಲಕ್ಕಿ ಒಂದು 2-3 ಚಮಚ ಹಾಕ್ಕೋಬೇಕಿದು. ನಮ್ಮ ಟೇಸ್ಟ್ ಪ್ರಕಾರ ವಾಸನೆ ಇನ್ನೂ ಚೆನ್ನಾಗಿ ಪರಿಮಳ ಬರಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಶುಂಠಿನೂ ಹಾಕ್ತೀನಿ, ಯಾಕಂದರೆ ಶುಂಠಿ ಗ್ಯಾಸ್ ಆಗೋಲ್ಲ. ಈಗ ಶುಂಠಿ ಯಾವುದೇ ತಿಂದರೂ ಗ್ಯಾಸ್ ಆಗಬಾರ್ದು ಅನ್ನೋದಕ್ಕೆ ಶುಂಠಿ ಪುಡಿ ಹಾಕ್ತೀನಿ ನಾವು. ಅದೊಂದು 2 ಸ್ಪೂನ್ ಹಾಕ್ತೀನಿ. ಈ ನೀರು ಹಾಕ್ಬೇಕು. ಇದು ಸೋಸ್ಕೊಂಡಿದ್ದು ಬೆಲ್ಲ ಸೋಸ್ಕೊಂಡಿದ್ದು ನೀರಿದು. ಇದನ್ನು ನೋಡ್ಕೊಂಡು ಹಾಕ್ಕೊಳ್ತಾ ಹೋಗ್ಬೇಕಿದು. ಹೂರಣದ ಹದಕ್ಕೆ ಬರಬೇಕು, ಆ ರೀತಿ ಕಲಿಸ್ಬೇಕು. ಇದು ಭಾಳ ಹಳೆ ಕಾಲದ ಅಡುಗೆ. ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲ ಮಾಡ್ತಾಯಿದ್ರು ಇದನ್ನು. ಇವು ಸಣ್ಣ ಮಕ್ಕಳಿಗೆ ಅಂತೂ ಭಾಳ ಇಷ್ಟ ಆಗ್ತದೆ ರೀ ಇದು ಹೋಳಿಗೆ. ಈ ಥರ ಹೂರಣ ಆದಂಗೆ ಆಗಬೇಕಿದು ಹಿಟ್ಟು. ಸ್ವಲ್ಪ ನೀರು ಹಾಕ್ಕೊಳ್ತಾ, ಇದು ಬೆಲ್ಲದ ನೀರು ಹಾಕ್ಕೊಳ್ತಾ ಕಲಿಸ್ಬೇಕು. ಈಗ ನಾವು ಉಂಡೆ ಮಾಡಿದರೆ ಈ ರೀತಿ ಉಂಡೆ ಆಗಬೇಕು. ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಈಸಿ ಆಗಿಬಿಡುತ್ತೆ ನಮಗೆ.
ಈಗ ಹೂರಣನ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಅದನ್ನೇ ಈಗ ಅಕ್ಕಿ ಹಿಟ್ಟು ಹಚ್ಚಿ ಈ ಹಿಟ್ಟಿನಾಗಿಟ್ಟು ಮಾಡಬೇಕು. ಈಗ ಮೊದಲು ಎಣ್ಣೆ ಕಾಸ್ಕೋಬೇಕು. ಇಷ್ಟು ಹಿಟ್ಟು ತೊಗೋಬೇಕು, ಒಂದು ಪೂರಿ ಹಿಟ್ಟು ತನ್ನಷ್ಟು ಇಷ್ಟು ತೊಗೋಬೇಕು. ಇದು ಅಕ್ಕಿ ಹಿಟ್ಟಿನಾಗೆ ಅದ್ದಬೇಕು. ಈಗ ಒಂದು ಉಂಡೆ ಇರುತ್ತಲ್ಲ, ಇದನ್ನ ಇಟ್ಕೊಂಡ್ಬಿಡ್ಬೇಕು. ಈಗ ಜಾಸ್ತಿ ಭಾಳ ತಿಳು ಲಟ್ಟಿಸ್ಬಾರ್ದು, ಸ್ವಲ್ಪ ಈ ಥರ ಸ್ವಲ್ಪ ದಪ್ಪನೇ ಇರಬೇಕು. ಆಮೇಲೆ ರೌಂಡ್ ಶೇಪ್ ಮಾಡಬಾರ್ದು, ಹೋಲ್ ಶೇಪ್ ಬರಬೇಕು. ಎಣ್ಣೆ ಕಾದಿದೆ, ಈಗ ಬಿಸಿ ಆಗಿದೆ. ಈಗ ಒಂದೊಂದೇ ಬಿಡಬೇಕಿದು, ಈ ರೀತಿ ಇರಬೇಕಿದು ಹೋಳಿಗೆ. ಎಣ್ಣೆ ಕಾದ್ಗಳು ಈ ಥರ ಪೂರಿ ಥರ ಉಬ್ಬುತ್ತೆ. ಅವಾಗ ನಾವು ಈ ಥರ ಹೊರಳಿಸ್ಬೇಕೀಗ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಮಾಡಬೇಕು. ಈ ರೀತಿ ಕೆಂಪಾಗಬೇಕಿದು ಮೇಲೆ. ಕೆಂಪಾದಾಗ ನಾವು ತೆಗಿಬೇಕು. ನಾವು ಸೈಜ್ ಸಹಿತ ದೊಡ್ಡದು ಸಣ್ಣದು ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಸಣ್ಣದು ಬೇಕಂದರೆ ಸಣ್ಣದು ಮಾಡ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೇಕು. ನಾವು ಹೋಳಿಗೆ ಥರನೇ ಕಾಣಬೇಕು ಅಂದರೆ ಸ್ವಲ್ಪ ದೊಡ್ಡದು ಮಾಡಬೇಕು. ಭಾಳ ತೆಳ್ಳಗೆ ಮಾಡಬಾರ್ದು. ಈ ಥರ ಕೆಂಪು ಕೆಂಪು ಆಗಬೇಕು, ಅಂದರೆ ಚೆನ್ನಾಗಿ ಕುರು 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 ಅಂತಿರ್ತವೆ ತಿನ್ನೋಕ್ಕೆ. ಈ ರೀತಿ ಆಗಬೇಕು. ನವಣಕ್ಕಿ ಪುರಿ ಅಕ್ಕಿ ಹೋಳಿಗೆ ರೆಡಿಯಾಗಿದೆ. ಈಗ ಇದನ್ನು ನಾವು ದೊಡ್ಡದು ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು. ನಮಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಮಾಡ್ಕೋಬೋದು. ಇದು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಅಂದರೆ ಸಣ್ಣ ಸಣ್ಣದು ವೇಸ್ಟ್ ಮಾಡ್ತಾರಂದ್ರೆ ಸಣ್ಣ ಸಣ್ಣದೇ ಮಾಡ್ಕೋಬೋದು. ನಾವು ದೊಡ್ಡದು ಮಾಡ್ಬೋದು. ಇದನ್ನು ನಾವು ಡಬ್ಬ ತುಂಬಿ ಇಡಬಾರ್ದು. ಇದು ತಣ್ಣಗಾಗೋವರೆಗೂ ನಾವು ಗಾಳಿಗೆ ಒಂದು ಪೇಪರ್ ಹಾಕಿ, ಫ್ಯಾನ್ ಗಾಳಿಗೆ ಆರು ಹಾಕಬೇಕು. ಇದು ತಣ್ಣಗಾದ ಮೇಲೆ ಡಬ್ಬದಲ್ಲಿ ಇಡಬೇಕು. ಅದು ವಿಶೇಷ ಇದರದು. ಇದನ್ನು ಯಾವ ರೀತಿ ಪೇಪರ್ ಮೇಲೆ ಹಾಕಬೇಕು ಅನ್ನೋದು ತೋರಿಸ್ತೀನಿ ನಾನು. ಈಗ ಇವು ಹೋಳಿಗೆ ಈ ರೀತಿ ಮಾಡ್ಕೋಬೇಕು. ಆಮೇಲೆ ಇವನ್ನ ಪೇಪರ್ ಹಾಕಿ, ಪೇಪರ್ ಮೇಲೆ ಒಂದೊಂದೇ ಲೈನಾಗಿ ಬಿಸಿಯೆಲ್ಲ ಆರು ಹೋಗೋವರೆಗೂ ಹಾಕಬೇಕಿದು. ಬಿಸಿಯೆಲ್ಲ ಹೋದ್ಮೇಲೆ ಇವನ್ನ ಒಂದು ಡಬ್ಬದಲ್ಲೇ ಹಾಕಿಡ್ಬೋದು. ನೀವು ಈ ರೀತಿ ಮಾಡಿಕೊಂಡು ನಿಮಗೆ ಯಾವ ರೀತಿ ಬಂತು ಅನ್ನೋದು ನನಗೆ ಕಾಮೆಂಟ್ ಹಾಕಿ. ನವಣಕ್ಕಿ ಹೋಳಿಗೆ ನೋಡಿ, ಇಷ್ಟೊಂದು ನವಣಕ್ಕಿ ಹೋಳಿಗೆ ಟೇಬಲ್ ಮೇಲೆ ನಮ್ಗೆ ಸಿಕ್ಕಾಗ ಒಂದನ್ನು ಎತ್ಕೊಂಬಿಡೋಣ ಈಗ ಟೇಸ್ಟ್ ಮಾಡೋಕ್ಕೋಸ್ಕರ. ನವಣಕ್ಕಿ ಹೋಳಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಸೊ ಹಸಿವಾಗಿ ಸಾಯಂಕಾಲ ಬಂದಾಗ ಮನೆ ಹುಡುಕ್ತೀವಿ, ಅದು ಇದು ಎಲ್ಲಿ ಸಿಗುತ್ತೆ ರೀ, ಏನು ಸಿಗುತ್ತೆ ತಿನ್ನಕ್ಕಂತ. ಏನು ಪ್ರಿಪೇರ್ ಮಾಡೋದೇ ಬೇಡ, ಯಾಕಂದರೆ ಇದು ಸ್ಟೋರ್ ಮಾಡಿಡ್ಬೋದಂತೆ. ಸ್ಟೋರ್ ಮಾಡಿದಾಗ ಒಂದು ತೊಗೊಂಡು ತಿಂದುಬಿಟ್ರೆ ಹಾಗೆ ನಿಮ್ಮ ಹಸಿವು ಸ್ಯಾಟಿಸ್ಫ್ಯಾಕ್ಷನ್. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ತಿಂದು ನೋಡ್ಬಿಡೋಣ. ನೋಡೋಣ. ಬಾ, ನವಣಕ್ಕಿ ಹೋಳಿಗೆಯಲ್ಲೂ ಅದ್ಭುತವಾದ ಒಂದು ರುಚಿ ಒದಗಿದೆ. ಎಂತೆಂಥ ಹೋಳಿಗೆ ತಿಂದಿರ್ತೀವಿ, ತರಾವರಿ ಹೋಳಿಗೆ ಮನೆ ಅಂತಲೇ ಹೋಟೆಲ್ ಇದ್ದಾವೆ. ಬಟ್ ಈ ಹೋಳಿಗೆ ನೀವು ತಿಂದಿದ್ರೆ ಕಾಮೆಂಟ್ ಹಾಕಿ. ಇದು ವಿಶೇಷವಾದ ವಿಭಿನ್ನವಾದ ಒಂದು ಹೋಳಿಗೆ. ಇದು ನವಣಕ್ಕಿ ಹೋಳಿಗೆ ಅದ್ಭುತವಾಗಿ ತೋರಿಸಿದ್ದಾರೆ. ರುಚಿ ಮಾತ್ರ ಆಹಾ ಹೇಳ್ತಿರೋದು. ಅದೇ ನಾನು ಹೇಳ್ದಂಗೆ ಸಾಯಂಕಾಲ ನೀವು ಯಾವುದೇ ಸ್ನ್ಯಾಕ್ಸ್ ಮಾಡಬೇಕಾಗಿಲ್ಲ, ಮನೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಬಂದಾಗ ಒಂದು ಕೈಯನ್ನು ತೊಗೊಂಡು ಸೌದ್ಬಿಟ್ರೆ 1 2 3 4 ಗುಳುಮ್ ಹೀಗೆ ಹೋಗ್ತಾನೆ ಇರ್ತದೆ. ನೀವೇ ಸ್ಟಾಪ್ ಅನ್ಬೇಕಷ್ಟೇ. ಸೊ ಈ ಥರ ನೀವು ಮಾಡಿಕೊಂಡು ತಿಂದು ನಮಗೆ ಕಾಮೆಂಟ್ ಹಾಕಿ. ಮತ್ತೆ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಇನ್ನೂ ಅದ್ಭುತವಾದ ಇನ್ನೊಂದು ರೆಸಿಪಿ ಮತ್ತೆ ಸಿಗೋಣ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.